ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಏನಂದರೆ December 25 ಎಂಡ್ ಆಗ್ತಿದೆ ಇನ್ನು 2 ಡೇಸಲ್ಲಿ. ಸೊ ಇಯರ್ ಎಂಡ್ ಆಗೋ ಮೊದಲು ಏನಾದರೂ ಒಂದು ಟ್ರಿಪ್ ಹೋಗ್ಬೇಕಂತ ನಾವು ಮತ್ತು ಪ್ರಜ್ವಲ್ ಅಂದ್ಕೊಂಡ್ವಿ. ಸೊ ಅದಕ್ಕೆ ರಜೆನೂ ಹಾಕಿದ್ವಿ 2 ಡೇಸ್. ಸೊ ವಿ ಆರ್ ಗೋಯಿಂಗ್ ಫಾರ್ ಒನ್ ಬ್ಯೂಟಿಫುಲ್ ಟ್ರಿಪ್. ಇಯರ್ ಎಂಡ್ ಆಗುವಾಗ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಇರಲಿ ಅಂತ. ಸೊ ನೋಡುವ ಪ್ರಜ್ವಲ್ ಏನ್ ಮಾಡ್ತಿದ್ದಾರೆ ಅಂತ ನೋಡುವ. ಫಸ್ಟಿಗೆ ನೋಡಿ, ಪ್ರಜ್ವಲ್ ಫುಲ್ ಪ್ಯಾಕ್ ಮಾಡ್ತಾ ಇದ್ದಾರೆ ಎಲ್ಲಾನು. ನೋಡಿ, ಇಷ್ಟೆಲ್ಲ ಐಟಮ್ಸ್ ನಾವು ತಗೊಂಡ್ ಹೋಗ್ತಿದ್ದೇವೆ. ಅಂಡ್ ವಿ ಆರ್ ಗೋಯಿಂಗ್ ಫಾರ್ ಬೈಕ್ ಟ್ರಿಪ್. ನಾನ್ ಜಸ್ಟ್ ಪಿಲಿಯನ್ ರೈಡರ್, ರೈಡಿಂಗ್ ಮಾಡುದು ಪ್ರಜ್ವಲ್. ಗೈಸ್ ಬನ್ನಿ ಹೋಗೋಣ. ಹಿಡಿ ಹಿಡಿ. ಗೈಸ್ ಅಪ್ರಾಕ್ಸಿಮೇಟ್ಲಿ ಒಂದು 110 ಕಿಲೋಮೀಟರ್ಸ್ ಬಂದ್ವಿ. ನಮ್ಮ ಮಿಸ್ಸಸ್ಸಿಗೆ ಒಳ್ಳೆ ಏನು ಹೇಳೋದು ಖುಷಿ ಆಗಿದೆ. ಈಗ ಬ್ರೇಕ್ ತಗೊಳ್ಬೇಕಂತೆ, ಆಯಿತಾ. ಸೊ ವೆದರು, ರೈಡು ಸಖತ್ತಿದೆ. ಯೋಶೆ ಹೋಗುದಾ? ಗೈಸ್, ನಾವೊಂದು ಬ್ರೇಕ್ಫಾಸ್ಟಿಗೆ ಹಳ್ಳಿ ಮನೆ ವೆಜ್ ಅಂತ ಯಡಿಯೂರಲ್ಲಿ ಸ್ಟಾಪ್ ಹಾಕಿದ್ದೇವೆ. ನೋಡಿ, ಪ್ರಜ್ವಲ್ ಏನೋ ಹೇಳಿದ್ರು. ಇದು ಯಾರ್ದು? ಸುದೀಪ್ ಅವ್ರದ್ದು. ಕಿಚ್ಚ ಸುದೀಪ್ ಅವ್ರದ್ದು ಆಕ್ಚುಲಿ ಇದು ಔಟ್ಲೆಟ್. ಹೀಗೆ ಉಂಟು ರೆಸ್ಟೋರೆಂಟ್. ಗೈಸ್, ಆಕ್ಚುಲಿ ಇದು ಹೋಟೆಲ್ ರೆಸ್ಟೋರೆಂಟ್ ಎಂತ ಹೇಳ್ಬೋದು ಇದಕ್ಕೆ? ಓಕೆ, ಈ ರೆಸ್ಟೋರೆಂಟ್ ನೋಡ್ಲಿಕ್ಕೆ ಒಳ್ಳೊಂದು ಟ್ರೆಡಿಷನಲ್ ಟೈಪ್ಸ್ ಇದೆ. ನೋಡಿ, ಎಲ್ಲ ಕಡೆ ಸುದೀಪ್ನ ಫೋಟೋ ಹಾಕಿದ್ದಾರೆ. ಅಲ್ಲಿ ನನ್ನ ಜಸ್ಟ್ ಬಿಹೈಂಡ್ ಒಂದು ಫೋಟೋ ಇದೆ, ತುಂಬಾ ಚಂದ ಉಂಟು, ಅವರ ಗಂಡ ಹೆಂಡತಿ ಫೋಟೋ. ನೋಡುವ, ಟೇಸ್ಟ್ ಮಾಡಿ ನೋಡುವ. ನಾವು ಇಡ್ಲಿ ವಡೆ ಆರ್ಡರ್ ಮಾಡಿದ್ದೇವೆ. ಗೈಸ್ ಬಂತು ಇಡ್ಲಿ ವಡಾ. ನಾನು ಆರ್ಡರ್ ಮಾಡಿದ್ದು ಬೆಳಿಗ್ಗೆ 8 ಗಂಟೆ ಕೊಟ್ಟಿದ್ವಾ, ಅಲ್ಲ 6 ಗಂಟೆ ಕೊಟ್ಟಿದ್ವಾ, ಈಗ 8 ಗಂಟೆ ಆಯ್ತು. ಹೆಂಗ್ ಹಸುವಾಗ್ತಿದೆ ಅಂದ್ರೆ ಸಖತ್ತಾಗ್ತಿದೆ. ನೋಡೋಣ, ಟೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್. ಇದು ಮಂಗಳೂರಲ್ಲಿ ಭಟ್ರುಗಳ ಅಡಿಗೆ ಅಂತ ಹೇಳ್ತೀವಲ್ಲ, ಸ್ವಲ್ಪ ಸ್ವೀಟ್ ಸಾಂಬಾರು ಆ ಥರ ಇದೆ. ನಾವಿವಾಗ ಶ್ರಾವಣ ಬೆಳಗೊಳಕ್ಕೆ ಹೋಗುವ ಅಂತ ಪ್ಲಾನ್ ಮಾಡಿದ್ವಿ. ಇಲ್ಲಿಂದ 13 ಕಿಲೋಮೀಟರ್ ಇದೆ. ಸೊ ನಾನಂತ ಪ್ಲೇಸ್ ನೋಡಿಲ್ಲ, ಪ್ರಜ್ವಲ್ ನೋಡಿದ್ದಾನೆ. ಸೊ ಪ್ರಜ್ವಲ್ ಹೇಳಿದ್ರು ನಮ್ಮಲ್ಲಿ ಹೋಗುವ ಅಂತ. ಸೊ ಅಲ್ಲಿ ಹೋಗಿ ನೋಡುವ. ನೋಡಿ ಗೈಸ್, ನಮ್ಗೆ ಹೋಗ್ಬೇಕಾದ ಪ್ಲೇಸು ಅಲ್ಲಿ ಪೀಕಲ್ಲಿದೆ. ಇನ್ ಬಿಟ್ವೀನ್ ನೋಡಿ, ಈ ಕೊಳ ನೋಡಿದ್ವಿ, ಎಷ್ಟು ಚಂದ ಉಂಟಂದ್ರೆ ಟವರ್ ಎಲ್ಲ ಉಂಟಲ್ಲಿ. ಇನ್ನೆಷ್ಟು ಉಂಟು ಹೋಗ್ಲಿಕ್ಕೆ? ಜಸ್ಟ್ ಒಂದು 2.8 ಅಲ್ಲಿ ರೀಚ್ ಆಗ್ಲಿಕ್ಕೆ. ನೋಡಿ ಇಲ್ಲಿ ಅದರ ರಾಮನಗರ ಫೀಲಿಂಗ್ ಕೊಡ್ತಾ ಉಂಟು ಈ ಬಂಡೆಗಲ್ಲುಗಳು. ಐ ಥಿಂಕ್ ವಿ ಆರ್ ಆಲ್ಮೋಸ್ಟ್ ರೀಚ್ಡ್. ನೋಡಿ, ಅಲ್ಲಿ ಹತ್ತಿ ಎಲ್ಲ ಹೋಗ್ಬೇಕು.
ಎಲ್ಲರೂ ಹತ್ತಿ ಹತ್ತಿ ಹೋಗ್ತಾ ಇದ್ದಾರೆ, ನಾವು ಸಹ ಹತ್ತಿ ಹೋಗ್ಬೇಕು. ಇದು ದ್ವಾರ. ವೆಹಿಕಲ್ ಇಲ್ಲಿ ಪಾರ್ಕ್ ಮಾಡಿ ನಾವು ನಡೆದು ಹೋಗ್ಬೇಕು ಆಚೆಗೆ. ನಾವು ಎಂಟರ್ ಆಗ್ತಾ ಇದ್ದೇವೆ ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿಂದನೇ ಸ್ಟೆಪ್ಸ್ ಇದೆ. ಓಕೆ, ಸೊ ಎಲ್ಲರೂ ಹತ್ತಿ ಹೋಗ್ಕೊಂಡೇ ಹೋಗ್ತಾರೆ, ಇನ್ನು ಶಾರ್ಟ್ ಕಟ್ ಇಲ್ಲ, ನಾವು ಹತ್ತಿಯೇ ಹೋಗ್ಬೇಕು ಸ್ಟೆಪ್ಸ್. ನಮ್ಮ ಊರಲ್ಲಿ ಕಾರಂಜಿ ಟೆಂಪಲ್ಗೆ ಅದು ಡೈರೆಕ್ಟ್ ಎಂಟ್ರಿ ಉಂಟು, ಸ್ಟೆಪ್ಸ್ ಉಂಟು, ಮತ್ತೆ ಡೈರೆಕ್ಟ್ ಎಂಟ್ರಿ ಉಂಟು. ಆದ್ರೆ ನೋಡಿ ಅಲ್ಲಿವರೆಗೆ ನಮ್ಗೆ ಈಗ ರೈಟ್ ನಾವು ಕಾಣ್ತಾ ಉಂಟು, ಬಟ್ ಐ ಥಿಂಕ್ ಅದ್ರ ನಂತರನೂ ಉಂಟು. ಸೊ 1 hour ಹೋಗ್ಲಿಕ್ಕೆ ಬೇಕು ಅಂತ ಅನಿಸ್ತದೆ. ಅಲ್ಲಿ ಚಪ್ಪಲಿಟ್ಟು ನಾವು ಈ ಕಡೆ ನಡಿಬೇಕು. ಸೊ ಪ್ರಜ್ವಲ್ ಚಪ್ಪಲಿಟ್ಟು ಬರ್ಲಿಕ್ಕೆ ಹೋಗಿದ್ರು. ಗೈಸ್ ಇಲ್ಲಿ ನೋಡಿ, ಇದ್ರಲ್ಲಿ ಆಕ್ಚುಲಿ ಒಂದು ಸ್ಟಿಕ್ಕರ್ ನಂಬರ್ ಹಾಕಿಸಿದ್ರು ನೋಡಿ, ಇಲ್ಲಿ ಆಫೀಸಲ್ಲಿ ಬೆಟ್ಟ ಹತ್ತೋ ಮೊದಲು. ಇದು ಆಕ್ಚುಲಿ ಗುಡ್ ಕಾನ್ಸೆಪ್ಟ್ ಆಯ್ತಾ. ಈ ಬಾಟ್ಲ್ ನಾವು ಮೇಲ್ಗಡೆ ತಗೊಂಡೋದ್ರೆ ಕೆಳಗೆ ತರಬೇಕು, ಇದನ್ನು ಅಲ್ಲಿ ಡಿಸ್ಪೋಸ್ ಮಾಡೋಂಗಿಲ್ಲ. ಇಟ್ಸ್ ವೆರಿ ನೈಸ್ ಕಾನ್ಸೆಪ್ಟ್. 50 rupees ಡೆಪಾಸಿಟ್ ತಗೊಳ್ತಾರೆ, ಆಮೇಲೆ ಇದನ್ನು ರಿಟರ್ನ್ ಕೊಡ್ತಾರೆ. ಬಾಟ್ಲ್ ತಂದು ಈ ಸ್ಟಿಕ್ಕರ್ ತೋರಿಸಿದ್ರೆ ಇದು ಬಾಟಮ್ ಅಲ್ಲಿ, ಅಂದ್ರೆ ಬೆಟ್ಟದ ಬಾಟಮ್ ಅಲ್ಲಿ ತೋರಿಸ್ಬೇಕು ನಾವೇ. ಗುಡ್ ಕಾನ್ಸೆಪ್ಟ್ ಅಲ್ಲ, ಬನ್ನಿ ಹೋಗೋಣ. ನೋಡಿ ಕೌಶಿ ಹೋಗ್ತಾ ಇದ್ದಾಳೆ. ಒಳ್ಳೆ ಬಿಸಿಲಿದೆ, ಬಟ್ ಇಟ್ಸ್ ಓಕೆ. 10:30 AM. ವಾವ್, ಕೌಶಿ ರೆಡಿ ಆಯ್ತಾ? ಅಲ್ಲಿ ನೋಡು, ಕರ್ಕೊಂಡು ಹೋಗ್ಸ್ಬೇಕಾ? ಕೇಳಿ ಎಷ್ಟು ಅಂತ ನೋಡಿ ಗೈಸ್, ಇವರು ಕರ್ಕೊಂಡು ಹೋಗ್ತಾರೆ. ಡೋಲಿ ಇದೆ ಇಲ್ಲಿ, ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಸಖತ್ತಿದೆ ಗೈಸ್. ವ್ಯೂ ನೋಡಿ, ನಮ್ಮ ಮೇಡಮ್ ನೋಡಿ, ಯಾವ ಏನ್ ಜೋಶು. ನಾನು ಶ್ರಾವಣ ಬೆಳಗೊಳ ಬೆಟ್ಟದಲ್ಲಿ ಅಂದ್ಕೊಂಡಿರ್ಲಿಲ್ಲ. ನಾನು ಕೇಳಿದ ತಕ್ಷಣ ಕೌಶಿ ಹೇಳಿದ್ದ ಹೋಗು 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 ಹೋಗ. ಇಲ್ಲಿ ಒಂದು ಹೋಗುದೇ ಇಲ್ಲ ಮೇಲೆ ಜನ. ಬರೋದು ತುಂಬಾ ಕಷ್ಟ ಗೈಸ್, ತುಂಬಾ ಕಷ್ಟ. ನೋಡಿ ಸ್ಟೆಪ್ಸ್ ಹಾಕುವಾಗ ಸೈಕ್ಲಿಗೆ ಬರ್ತಾ ಉಂಟು, 10 ಸ್ಟೆಪ್ಸ್ಗೆ ವೆರಿ ಡಿಫಿಕಲ್ಟ್. ನಂದು ಮಾತ್ರ ಅಲ್ಲ, ಅಲ್ಲಿ ಕೆಳಗಿದ್ದಾರೆ ನೋಡಿ, ಎಲ್ಲರೂ ಸಹ ನಿಲ್ತಿದ್ದಾರೆ ಎಕ್ಸೆಪ್ಟ್ ಮೀ ಗೈಸ್. ಇಷ್ಟಕ್ಕೆ ಇಷ್ಟ. ವಾಟರ್ ಬಾಟಲ್ ಇಸ್ ಮಸ್ಟ್. ದಟ್ ಆಲ್ಸೋ ವಿತ್ ಸ್ಟಿಕ್ಕರ್. ಈ ಸ್ಟಿಕ್ಕರ್ ಇರ್ಬೇಕಾಯ್ತಾ ಗೈಸ್. ರಿಟರ್ನ್ ಬರ್ತಿದ್ದಾರೆ ನೋಡಿ, ಈ ಸ್ಪೀಡ್ ಎತ್ಕೊಂಡು ಬರ್ತಾರೆ ಗೈಸ್. ನೋಡಿ, ಇದು ಆಕ್ಚುಲಿ ಮಿಡ್ ಆಫ್ ಟ್ರೆಕ್ಕಿಂಗ್. ಇಲ್ಲಿ ಎಲ್ಲ ಕೂತಿದ್ದಾರೆ ಇವಾಗ, ಅರ್ಧ ಆಯ್ತು ಅಂತ. ಇವತ್ತು ಹೆಚ್ಚು ಶಾಲಾ ಮಕ್ಕಳಿದ್ದಾರೆ. ಗೈಸ್, ಕೌಶಿ ದೂರ ಹೋಗಿದ್ದಾಳೆ ಆಯ್ತಾ, ನನ್ನ ಬಿಟ್ಕೊಂಡು ನೋಡೋಣ ಎಲ್ಲಿದ್ದಾಳೆ ಅಂತ. ನೋಡಿ ಮೇಡಮ್ ಅವರು ಸೇಫ್ ಆಗಿ ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಗೈಸ್. ನೋಡಿ ವ್ಯೂ ಸಖತ್ತಾಗಿ. ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಮಕ್ಕಳಿದ್ದಾರೆ ನೋಡಿ, ಸ್ಕೂಲ್ ಪ್ರವಾಸ. ನಮ್ಮ ಮೇಡಮ್ ಅವ್ರು ನೋಡಿ ಇಲ್ಲಿ. ಹಲೋ ಗೈಸ್, ಇಲ್ಲಿ ನೋಡಿ ಒದೆಗಲ್ ಬಸ್ ತಿಂತ ಇದೆ. ಫಸ್ಟಿಗೆ ಹತ್ಬೇಕಾದ್ರೆ ಮಿಡ್ಡಲ್ ಸಿಗೋದು. ಸೊ ಅಲ್ಲಿಂದ ವ್ಯೂ ನೋಡಿ, ಇದು ಒಳಗಡೆ ತೆಗಿತಿದ್ವಿ ಹೊರಗಡೆ. ಗೈಸ್ ನೋಡಿ ನಮ್ಮ ಮೇಡಮ್ ಎಲ್ಲಿ ಹೋದಲ್ಲಿ ಅಲ್ಲಿ ಕೂತ್ಕೊಳ್ತಾ ಇರ್ಬೇಕು, ರೆಸ್ಟ್ ಮಾಡ್ತಾ ಇರ್ಬೇಕು. ನಂಗೆ ಎಲ್ಲಿ ಮಂಗಗಳು ಕಾಡ್ಲಿಲ್ಲ ಇವತ್ತು. ನಂಗೆ ಕಾಣ್ತಾ ಉಂಟು ಮುಂದೆ ವಿಡಿಯೋಗ್ರಾಫರ್. ಈಗ ವಿಡಿಯೋ ತೆಗಿತಿರೋದು ನಾನು. ಪ್ರಜ್ವಲ್ ಹ್ಯಾಂಡ್ ಓವರ್ ಮಾಡ್ತೇನೆ ನನಗೆ. ಈ ಪ್ಲೇಸ್ ಸ್ವಲ್ಪ ಕೂಲ್ ಇದ್ದ ಕಾರಣ ಓಕೆ, ಬಟ್ ಇಟ್ ಈಸ್ ವೆರಿ ಕೂಲ್. ಈ ಬಿಸಿಲಿನ ಅಡಿಯಲ್ಲಿದ್ರೂ ಸಹ ತುಂಬ ಕೋಲ್ಡ್ ಇದೆ, ತುಂಬ ತಂಪುಂಟು. ಅದೇ ಹೇಳಿ ನಾನು ಇವತ್ತು ಬ್ಲಾಗಲ್ಲಿ. ನೋಡಿ ಇನ್ನೂ ಹತ್ಬೇಕು. ಐ ಡೋಂಟ್ ನೋ ವೇರ್ ಇಟ್ ಎಂಡ್ಸ್. ನೋಡಿ ಫಾರಿನರ್ಸ್ ಹೊಸ ಬರ್ತಿದ್ದಾರೆ ಅಲ್ಲಿಂದ. ನಾನು ಒಂದು ಅಬ್ಸರ್ವ್ ಮಾಡಿದೆ, ನಾವು ಆ ಫಾರಿನರ್ಸ್ ಬಂದು ನಮ್ಮ ಹತ್ರ ನಮಸ್ತೆ ಹೇಳಿದ್ರು. ಸೊ ಅವರೆಷ್ಟು ಫಾಲೋ ಮಾಡ್ತಾರೆ ಇಂಡಿಯನ್ ಕಲ್ಚರ್ ಅಂತ ನನಗೆ ಇವಾಗ ಅರ್ಥ ಆಯ್ತು.
ಯೂಶ್ವಲಿ ನಾವು ಅವರನ್ನು ಕಾಪಿ ಮಾಡೋದು, ಬಟ್ ಇವಾಗ ಅವರು ಆ್ಯಕ್ಚುಲಿ ನಮ್ಮ ಥಿಂಗ್ಸ್ ಅನ್ನು ಫಾಲೋ ಮಾಡಿದ್ದಾರೆ. ನೋಡಿ ಗೈಸ್, ಇದುವೇ ಎಂಡ್ ಪ್ಲೇಸ್. ಇನ್ನು ಸ್ಟೆಪ್ ಹಚ್ಚಲಿಕ್ಕಿಲ್ಲ ಅಂತೆ. ನೋಡಿ, ನಾನು ಹೇಳಿದೆ ಫಾರಿನರ್ಸ್. ಪ್ರಜ್ವಲ್ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ನೋಡಿ, ಇವಾಗ ನಮಗೆ ಗೋಮಟೇಶ್ವರ ಒಂದು ಮೂರ್ತಿ ಕಾಣಲಿಕ್ಕೆ ಸಿಗ್ತದೆ. ನೋಡಿ, ನಾನು ಹೋಗ್ತಾ ಇದ್ದೇನೆ. ನೋಡಿ ಹಿಂದಿ ಮತ್ತು ಕನ್ನಡದಲ್ಲಿ ಬರ್ತಿದ್ದಾರೆ ನೋಡಿ. ಇದೇನು ಫುಲ್ ಒಂದೊಂದು ನೇಮ್ ಇದೆಯಲ್ಲ, ವಿಮಲನಾಥ ತೀರ್ಥ, ತುಂಬ ಡಿಫ್ರೆಂಟ್ ನೇಮ್ಸ್ ಇದೆ. ನಮಗೆ ಗೊತ್ತಿರೋದು ಒಂದೇ ಬುದ್ಧ. ಗೈಸ್ ನೋಡಿ, ತುಂಬ ಸ್ಕಲ್ಪ್ಚರ್ಸ್ ಇದೆ ಒಬ್ಬೊಬ್ರದ್ದು. ಐ ಥಿಂಕ್ ಅವರ ಎಂತ ಹೇಳೋದು ಜನ್ರೇಷನ್ಸ್ ಆಗಿರಬಹುದು, ಇಲ್ಲಾಂದರೆ ಒಬ್ಬೊಬ್ರು ಒಂದೊಂದು ಅವತಾರ ಅಂದರೆ ಅದನ್ನೆಲ್ಲ ಇದು ಮಾಡಿಟ್ಟಿದ್ದಾರೆ, ಒಂದೊಂದು ಕೊಟ್ಟಿದ್ದಾರೆ. ವಿಮಲ ತೀರ್ಥಂಕರ್, ವಸಪೂಜೆ ತೀರ್ಥಂಕರ್, ತುಂಬ ಇದೆ. ಆಲ್ಮೋಸ್ಟ್ ಒಂದು 30 ಹತ್ರ ಇದೆ ನಮ್ಗೆ ಕಾಣಿಸೋದಲ್ಲ. ಬನ್ನಿ, ಸುತ್ತಲೂ ಇದೆ, ಬನ್ನಿ ನೋಡೋಣ. ಕಂಬಗಳಲ್ಲಿ ಸ್ಟ್ರಕ್ಚರ್ ಅಲ್ಲಿ ಏನೋ ಬರ್ದಿದ್ದಾರೆ, ಯಾವ ಲ್ಯಾಂಗ್ವೇಜ್ ಗೊತ್ತಾಗ್ತಿಲ್ಲ. ಮಲಯಾಳಂ, ತಮಿಳು ತರಲ್ಲ ಇದೆ ನೋಡಿ ಗೈಸ್. ಅಲ್ಲೇನೋ ತೀರ್ಥಸ್ಥಾನವ ಅಲ್ಲೇನೋ, ಅಲ್ಲಲ್ಲ ಸಾರಿ, ಅವರ ಬುದ್ಧನ ಪಾದಕ್ಕೆ ಏನೋ ನೀರು ಹಾಕ್ತಾ ಇದ್ದಾರೆ ನೋಡಿ ಗೈಸ್. ಪ್ರಜ್ವಲ್ ಆಕ್ಚುಲಿ ಫೋಟೋಗ್ರಾಫರ್ಸ್ ಆಗ್ತಾ ಇದ್ದಾನೆ ಎಲ್ಲರಿಗೆ. ಪಾಪ ಫೋಟೋ ತೆಗಿಲಿಕ್ಕೆ ಇಷ್ಟೆಲ್ಲ ಜನದ ಹತ್ರ ಫೋಟೋ ತೆಗಿಸ್ತಾ ಇದ್ದಾರೆ ನೋಡಿ ಗೈಸ್. ಪ್ರಜ್ವಲ್ ನೋಡಿ, ಅದ್ರ ಒಳಗೆ ತಲೆ ಹಾಕಿ ಆ ಕಡೆ ಕೆಳಗೆ ಏನಾಗ್ತಾ ಉಂಟು ಅಂತ ನೋಡ್ತಾ ಇದ್ದಾನೆ. ಅಷ್ಟೊಂದು ಮಕ್ಕಳ ಆಟಿಕೆ ನೋಡಿ. ನನ್ನ ಫೋನ್ ಜಾಗ್ರತೆ ಅದರೊಳಗೆ. Guys, we are ending this vlog here. If you guys like this video, please do like, share, comment, subscribe to our channel. Also do follow us on Instagram. ಆಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ ಅಲ್ಲಿ ಸಿಗ್ತೇವೆ guys. Stay tuned. See you. Bye bye.